ಎಸ್ಎಸ್ಎಲ್ಸಿ ರಿಸಲ್ಟ್ ಔಟ್ ಸರ್ಕಾರದ ವೆಬ್ಸೈಟ್ನಲ್ಲಿ ಬಿಡುಗಡೆ ಆಗುತ್ತೆ. 90% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಎಸ್ಎಸ್ಎಲ್ಸಿ ರಿಸಲ್ಟ್ ಔಟ್ ಆಗಿದೆ, ವೆಬ್ಸೈಟ್ನಲ್ಲಿ ಬಿಡುಗಡೆ ಆಗಿದೆ. 90% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಹಿಂದಿ ಭಾಷೆಗೆ ಅಂಕ ನೀಡಿರುವ ಸರ್ಕಾರ, ಗ್ರೇಡ್ ಬದಲು ಅಂಕ ನೀಡಿರುವ ಗವರ್ಮೆಂಟ್. ಕೋರ್ಟ್ ಆದೇಶ ಹಿನ್ನೆಲೆ ತೃತೀಯ ಭಾಷೆಗೆ ಅಂಕವನ್ನ ಕೊಟ್ಟಿದ್ದಾರೆ. ಗ್ರೇಡ್ ಇಲ್ಲ, ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಎಸ್ಎಸ್ಎಲ್ಸಿ ರಿಸಲ್ಟ್ ಔಟ್ ಆಗಿದೆ. ಸಾಕಷ್ಟು ಕುತೂಹಲ, ಕ್ಯೂರಿಯಾಸಿಟಿ, ಟೆನ್ಷನ್ ನಲ್ಲಿ ಕಾಯ್ತಾ ಇದ್ರು ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಪೋಷಕರು. ನನ್ನ ಮಗಳ ರಿಸಲ್ಟ್ ಏನಾಗಿದೆಯೋ, ನನ್ನ ಮಗನ ರಿಸಲ್ಟ್ ಏನಾಗಿದೆಯೋ, ಈ ರೀತಿಯಾಗಿ ತುಂಬಾ ಟೆನ್ಷನ್ನು, ಕುತೂಹಲದಿಂದ ಕಾಯ್ತಾ ಇದ್ರು. ಇದೀಗ ಎಸ್ಎಸ್ಎಲ್ಸಿ ರಿಸಲ್ಟ್ ಔಟ್ ಆಗಿದೆ. ಇದು ಮಧ್ಯಾಹ್ನ 12 ಗಂಟೆಗೆ ಔಟ್ ಆಗುತ್ತೆ, ಹೊರ ಬೀಳುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅದರಂತೆಯೇ ಎಸ್ಎಸ್ಎಲ್ಸಿ ರಿಸಲ್ಟ್ ಔಟ್ ಆಗಿದೆ. ಎಲ್ಲರೂ ಸಹಿತ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ಹೋಗಿ ತಮ್ಮ ರಿಸಲ್ಟ್ ಏನಾಗಿದೆ ಅನ್ನೋದನ್ನ ಅಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ತಮ್ಮ ಹಾಲ್ ಟಿಕೆಟ್ ನಂಬರ್ ಅನ್ನ ಹಾಕ್ಬಿಟ್ಟು ರಿಸಲ್ಟ್ ಅನ್ನ ಪಡೆದುಕೊಳ್ಬೇಕಾಗುತ್ತೆ. 90% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಭಾಷೆಗೂ ಕೂಡ ಅಂಕವನ್ನ ಕೊಡಲಾಗಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿದ್ರು, ಗ್ರೇಡ್ ಮೂಲಕ ಕೊಡ್ತೀವಿ ಹಿಂದಿ ಭಾಷೆಗೆ ಅಂತ. ಬಟ್ ಕೋರ್ಟ್ ಆದೇಶದ ಮೇರೆಗೆ ಹಿಂದಿ ಭಾಷೆಗೂ ಕೂಡ ಅಂಕವನ್ನ ಕೊಡಲಾಗಿದೆ. ಗ್ರೇಡ್ ಮೂಲಕ ABCD ಈ ತರ ಗ್ರೇಡ್ ಅಲ್ಲಿ ಕೊಡ್ತೀವಿ. ಇದು ಎಕ್ಸಾಮ್ಗೆ, ಇದು ರಿಸಲ್ಟ್ಗೆ, ಮಾರ್ಕ್ಸ್ ಕಾರ್ಡ್ಗೆ ಇದು ಅನ್ವಯ ಆಗುವುದಿಲ್ಲ ಅಂತ ಹೇಳಿದ್ರು. ಬಟ್ ಕೋರ್ಟ್ ಆದೇಶದ ಮೇರೆಗೆ ಹಿಂದಿ ಭಾಷೆಗೂ ಕೂಡ ಅಂಕವನ್ನ ಕೊಡಲಾಗಿದೆ. 90% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಎಲ್ಲರೂ ಕೂಡ ಸಿಹಿ ಹಂಚಿ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇರುವಂಥದ್ದು. ಆಯಾ ಒಂದು ಸ್ಟೇಜ್ ಇರುತ್ತಲ್ಲ, ಈಗ SSLC ಪರೀಕ್ಷೆ ಆಗಿರ್ಬೋದು, PUC ಪರೀಕ್ಷೆ ಆಗಿರ್ಬೋದು, ಡಿಗ್ರಿ ಎಕ್ಸಾಮ್ಸ್ಗಳಾಗಿರ್ಬೋದು, ಸೆಮಿಸ್ಟರ್ಸ್ಗಳಾಗಿರ್ಬೋದು, ಹೀಗೆ ಆಯಾ ಒಂದು ಸ್ಟೇಜಲ್ಲಿ ಆ ಎಕ್ಸಾಮ್ಸ್ಗಳು ತುಂಬ ಇಂಪಾರ್ಟೆಂಟ್ ಎಜುಕೇಷನ್ ಪರ್ಪಸ್, ಮುಂದಿನ ಹಂತಕ್ಕೆ ಹೋಗೋದಕ್ಕೆ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಏನಾಗ್ಬಿಡುತ್ತೋ ರಿಸಲ್ಟ್ ಅನ್ನುವಂಥ ಕುತೂಹಲ, ಕ್ಯೂರಿಯಾಸಿಟಿ, ಟೆನ್ಷನ್, ಅದ್ರ ಜೊತೆಗೆ ಎಷ್ಟು ಬಂದ್ಬಿಡುತ್ತೋ ಮಾರ್ಕ್ಸ್ ಅನ್ನುವಂಥ ಟೆನ್ಷನ್ನು. ರ್ಯಾಂಕಿಂಗ್ ಸ್ಟೂಡೆಂಟ್ಸ್ಗಳಿರ್ತಾರೆ ಅಲ್ವಾ, ಅವ್ರಿಗೂ ಕೂಡ ಹೆಚ್ಚಾಗಿ ಟೆನ್ಷನ್, ಎಷ್ಟು ರ್ಯಾಂಕ್ ಬಂದ್ಬಿಡುತ್ತೋ ಅನ್ನುವಂಥ ಟೆನ್ಷನ್. ಈ ರೀತಿಯಾದಂಥ ಟೆನ್ಷನ್ಸ್ಗಳು ಹೆಚ್ಚಾಗಿರುತ್ತೆ. ಸೊ 90% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಈ ಬಾರಿಯ SSLC ಎಕ್ಸಾಮ್ನಲ್ಲಿ. ಯಾರದೇ ರಿಸಲ್ಟ್ ಏನೇ ಒಂದು ಹಿಂದೆ ಮುಂದೆ ಆಗಿದ್ರು ಸಹಿತ ಯಾರು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಖುಷಿಯಾಗಿರಿ. ಏನೋ ಹೆಚ್ಚು ಕಮ್ಮಿ ಆಗಿದ್ರೂ ಸಹಿತ ಮುಂದಿನ ಬಾರಿ ಅವಕಾಶ ಇರುತ್ತೆ. ಎಕ್ಸಾಮನ್ನು ಬರೆದು ಮತ್ತೆ ಪಾಸ್ ಮಾಡ್ಕೊಳ್ಬೋದು. ಖುಷಿಯಾಗಿರಿ ಅಷ್ಟೇ. ಬಟ್ ಇದೀಗ SSLC ಪರೀಕ್ಷೆ ಹೊರಬಿದ್ದಿದೆ.